ನಮಗಾದ ನಕಲಿ ಪ್ರಮಾಣ ಪತ್ರಗಳ ಹಾವಳಿಯಿಂದ ಅನೇಕ ಸವಲತ್ತುಗಳನ್ನು ನಕಲಿ ಪ್ರಮಾಣ ಪತ್ರ ಪಡೆದಂತ ಜನರಿಗೆ ಸಿಕ್ಕಿವೆ. ಅದು ವೈದ್ಯಕೀಯ ಕಾಲೇಜ್ ಇರಬಹುದು, ಪಶು ವೈದ್ಯಕೀಯ ಕಾಲೇಜ್ ಡಾಕ್ಟರ್ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು ಮತ್ತು ಅನೇಕ ಹುದ್ದೆಗಳನ್ನು ಮೀಸಲಾತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಈಗಾಗಲೇ ಅವರೇ ಪಡೆದುಕೊಂಡಿದ್ದಾರೆ. ಈ ನಮ್ಮ ಕೂಗು ಸತತವಾಗಿ 2 ದಶಕಗಳಿಂದಲೂ ಮತ್ತು ಈಗಾಗಲೇ ನಕಲಿ ಪ್ರಮಾಣ ಪತ್ರ ಪಡೆದುಕೊಂಡಂತ ಸಮಯದಲ್ಲಿ ಸುಮಾರು 2020ರಿಂದಲೂ ನಮ್ಮ ಹೋರಾಟ ಸರ್ಕಾರ ಮುಂದೆ ಮಂಡಿಸಿದ್ರು ಕೂಡ ಸರ್ಕಾರ ಯಾವುದೇ ಕಿವಿಗೊಡದೆ ನಮಗೆ ಸತತವಾಗಿ ಅನ್ಯಾಯ ಮಾಡುತ್ತಲೇ ಬಂದಿದೆ. ಹೀಗಾಗಿ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಸದನದಲ್ಲಿ ಧ್ವನಿ ಎತ್ತಿ ನಮಗಾದ ಅನ್ಯಾಯವನ್ನು ಪ್ರತಿಭಟನೆ ಮೂಲಕ ಅವರಿಗೆ ನಮಗೆ ನ್ಯಾಯಯುತವಾದ ಹಕ್ಕುಗಳನ್ನು ಕೊಡಿಸುವ ದಿಸೆಯಲ್ಲಿ ಇವರ ಮನೆ ಮಾಗಲಿಗೆ ಬಂದು ನ್ಯಾಯಯುತವಾಗಿ ನಮ್ಮ ಹಕ್ಕನ್ನು ಪ್ರತಿಪಾದಿಸಿ ನಮ್ಮ ಸಮಾಜಕ್ಕಾಗಿ ಆಗಿದ್ದಂತ ಅನ್ಯಾಯಗಳನ್ನು ಅವರು ವಿಧಾನಸಭೆಯಲ್ಲಿ ಮಾತನಾಡಿ ನಮಗೆ ನ್ಯಾಯ ತೋರಿಸಿಕೊಡಬೇಕಂತ ಎಲ್ಲರ ಉದ್ದೇಶದಿಂದ ಈಗಾಗಲೇ ನಾವು ಎಲ್ಲಾ ಶಾಸಕರ ಮನೆಯ ಮುಂದೆ ಮಾತಾಡಿ ಎನ್ನುವಂತ ಹಕ್ಕಿನೊಂದಿಗೆ ನಮಗೆ ಸಾಂವಿಧಾನಿಕವಾಗಿ ಕನಿಷ್ಠ ಪಂಗಡಕ್ಕೆ ಆಗಿರುವ ಅನ್ಯಾಯ ಹಕ್ಕುಗಳನ್ನು ರಕ್ಷಣೆಗಾಗಿ ಹೋರಾಟ ಮಾಡ್ತಲಿದ್ದೇವೆ. ಸುಮಾರು 2020ರಿಂದ ನಮಗೆ ಬೊಮ್ಮಾಯಿಯವರು ನಮ್ಮ ಗುರುಗಳು ಸತತವಾಗಿ 247 ದಿನಗಳ ಒಂದು ಮುಷ್ಕರ ಹೋರಾಟದ ನೇತೃತ್ವದ ವಹಿಸಿಕೊಂಡು ನಮಗೆ ನಮ್ಮ ಜನಸಂಖ್ಯೆ ಅನುಗುಣವಾಗಿ 7% ಮೀಸಲಾತಿ ಸಿಕ್ಕಿತ್ತು. ಆದರೆ ದುರ್ದೈವಶಾತ ಸಿಂದಗಿ ಉಪಚುನಾವಣೆ ಬರುವ ಸಮಯದಲ್ಲಿ ಬೊಮ್ಮಾಯಿಯವರು ಒಂದು ಮತದ ಆಶೆಗಾಗಿ ಒಂದು ಮೋಸದ ಆಟವಾಡಿ ಹಿಂದುವಾಗಿ ಒಂದು ಎಸ್ಟಿ ಪ್ರಮಾಣ ಪತ್ರ ಕೊಡುತ್ತೇನೆ ಅಂತ ಸುಳ್ಳು ಆಶ್ವಾಸನೆ ನೀಡಿ ಆ ಒಂದು ದಿಶೆಯಲ್ಲಿ ನಮ್ಮ ಸಮಾಜಕ್ಕೆ ಘೋರವಾದ ಅನ್ಯಾಯ ಮಾಡಿದರು. ಅದೇ ರೀತಿಯಾಗಿ 2 ವರ್ಷ ಅವರು ಅಧಿಕಾರದಲ್ಲಿ ಇದ್ರೂ ಕೂಡ 9th ಶೆಡ್ನಲ್ಲಿ ಕೇಂದ್ರಕ್ಕೆ ಕಳಿಸಲಿಲ್ಲ. ಮತ್ತು ಸಿದ್ದರಾಮಯ್ಯವರು ಕೂಡ 2 ವರ್ಷ 8 ತಿಂಗಳ ಅಧಿಕಾರದಲ್ಲಿ ಇದ್ರೂ ಕೂಡ ಅವರಿಗೆ 9th ಶೆಡ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ರೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯಯುತವಾದ ಜನಸಂಖ್ಯೆ ಅನುಗುಣವಾಗಿ 7% ಮೀಸಲಾತಿ ದೊರೆಯಬಹುದಾಗಿತ್ತು. ಹೀಗಾಗಿ ಸರ್ಕಾರಗಳು 2 ಸರ್ಕಾರಗಳು ಸತತವಾಗಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡುತ್ತಲೇ ಬಂದಿದ್ದೇವೆ. ಅದನ್ನು ಉಗ್ರವಾಗಿ ಖಂಡಿಸಿ ನಾವು ಈಗ ಶಾಸಕರ ಮನೆಯ ಮುಂದೆ ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ನಮಗೆ ನ್ಯಾಯಯುತವಾದ ಹಕ್ಕನ್ನು ಕೊಡಿಸಲು ವಿಧಾನಸಭೆಯಲ್ಲಿ ಧ್ವನಿ ಎತ್ತುವ ಒಂದು ಕುರಿತು ಅವರಿಗೆ ಗಮನಕ್ಕೆ ತರುತ್ತಿದ್ದೇವೆ. ಹೀಗಾಗಿ ಈಗ ಸುಳ್ಳು ಪ್ರಮಾಣ ಪತ್ರ ನಕಲಿ ಪ್ರಮಾಣ ಪತ್ರಗಳಿಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ನಮ್ಮ ಹೋರಾಟಗಾರರು ಕೂಡ ನ್ಯಾಯಾಲಯದಲ್ಲಿ ಈಗ ದಾವೆ ಹೂಡಿದ್ದಾರೆ. ಸರ್ಕಾರ ಕೂಡ ಈಗಾಗಲೇ ನ್ಯಾಯಾಲಯ ಕೂಡ ಕಂಟೆಂಪ್ಟ್